ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಜೀವನ ಭಾಳ ಸಾಕಾಗ್ಯದ. ಸಂಸಾರದೊಳಗೆ ನನಗೆ ನನ್ನ ಹೆಂಡತಿ ಮಕ್ಕಳ ಕಾಟಕ್ಕೆ ನನ್ನ ಜೀವನ ಸಾಕಾಗ್ಯದ, ಸಾಯ್ಬೇಕಂತ ಮಾಡೀನಿ, ನನಗೆ ದಾರಿ ತೋರಿಸು ಭಗವಂತ ಅಂತ ಭಗವಂತ ಹೇಳಿದ್ರತ್ತ. ಸಾವುಕಾರ ಹೇಳಿದ ಕತೆ ನನಗೆ ಇದನ್ನು ಮಾಡಿ ಹೇಳ್ತಾನು. ಏನು ಹೇಳಿದ ಭಗವಂತ ಅಂದ್ರೆ ಪ್ರತ್ಯಕ್ಷ ಅವ ಹೇಳಿದಂತ. ನೋಡು, ನನಗಿದ್ದಷ್ಟು ಕಷ್ಟ ನಿನಗೇನಿಲ್ಲ. ನಿನಗೆ ಒಬ್ಬರು ಹ್ಯಾಂಡ್ರ, ಇಬ್ಬರು ಮಕ್ಕಳು, ಅಗದಿ ಆರಾಮದಿ, ನಿನಗೇನು ತೊಂದ್ರೆ ಇಲ್ಲ, ನಿನ್ನ ಮನೇದು ಅಷ್ಟ ಉಸಾಬಾರಿ ನಿನಗೆ. ನನ್ನ ಪರಿಸ್ಥಿತಿ ಹೇಳ್ತೀನಿ ಕೇಳು. ನನಗೆ ಇಬ್ಬರು ಮಕ್ಕಳು, ಹೆಂಡತಿ ಇಬ್ಬರು ಹ್ಯಾಂಡ್ರು, ಗಂಗೆನ ಮ್ಯಾಲೆ ಇಟ್ಕೊಂಡನು, ಪಾರ್ವತಿನ ತೊಡಿ ಮೇಲೆ ಕುಂಡಿಸ್ಕೊಂಡವನು. ನನ್ನ ಆಭರಣಗಳು ಕೊಳ್ಳಾಗ ಹಾವು. ಅವ ಪರಮೇಶ್ವರನ ವಾಹನ ಯಾವುದು? ನಂದಿ. ದೇವಿಯ ವಾಹನ ಯಾವುದು? ಸಿಂಹ. ಇವೊಂದು ಷಣ್ಮುಖನ ವಾಹನ ನವಿಲು. ಗಣಪನ ವಾಹನ ಇಲಿ. ನನ್ನ ಪರಿಸ್ಥಿತಿ ಹೆಂಗದ ಅಂದ್ರೆ, ಗಣಪ ಸರದಾಡಿದ ಅಂದ್ರೆ ನಾನು ಕೊಳ್ಳಾಗಿದ್ದ ಹಾವು ಇಲಿ ತಿನ್ನಕ್ಕೆ ನೋಡಕತ್ತೈತಿ. ಷಣ್ಮುಖ ಭಗವಂತ ಸ್ವಲ್ಪ ಅಲಕ್ಷ್ಯ ಮಾಡಿದ, ಷಣ್ಮುಖ ಸರದಾಡಿದ ಅಂತಂದ್ರೆ ನವಿಲು ಹೋಗಿ ಹಾವು ತಿನ್ನಕ್ಕೆ ಗುದ್ದಾಡಕತ್ತೈತಿ. ಸ್ವಲ್ಪ ಈ ಆಕಳ ನಂದಿ ಸರದಾಡ್ತು ಅಂತ ಅಂದ್ರೆ ದೇವಿ ಪಾರ್ವತಿಯ ವಾಹನ ಸಿಂಹ ಆಕಳನ್ನ ತಿನ್ಬೇಕಂತ ಗುದ್ದಾಡಕತ್ತೈತಿ. ಇಷ್ಟಷ್ಟ ಅಲ್ಲ, ತೊಡಿ ಮೇಲೆ ಕೂತಿರ್ತಕ್ಕಂಥ ಪಾರ್ವತಿ ಯಾವಾಗ ಎದ್ದು ಹೋಗ್ತಾಳೋ, ನಾನು ಯಾವಾಗ ತೊಡಿ ಮ್ಯಾಲ ಕುಂಡ್ರಬೇಕಂತ ಗಂಗೆ ಕಾಯಕತ್ತಾಳ ನನ್ನ ತಲೆ ಮೇಲೆ ಕೂತು. ಮತ್ತು ಇಷ್ಟೆಲ್ಲ ನೋಡ್ಕೊಂಡು ನಾನು ಸಿಟ್ಟಿಗೆ ಬಂದ್ರೆ ಒದರಾಡಿಂದ್ರೆ ನನ್ನ ಗಂಟ್ಲದಾಗ ವಿಷ ಇಟ್ಕೊಂಡೇನು, ಅದೆಲ್ಲಿ ನಾನು ಒಳಗೆ ಹೋಗಿ ನಾ ಸಾಯ್ತೀನಂತ ನಾನು ವಿಚಾರ ಮಾಡಕತ್ತೀನಿ. ಇಷ್ಟೆಲ್ಲ ಸಂಕಷ್ಟಗಳಿದ್ರೂ ನಾನು ಇಡೀ ಜಗತ್ತಿನ ಆಗುಹೋಗುಗಳನ್ನೆಲ್ಲ ನಾನು ನೋಡ್ಕೊಳಕತ್ತನ. ಮಗ, ನಾನು ನಿನ್ನ ಮನೆದು ಏನು ದೊಡ್ಡ ಕತೆ ಹೇಳಕ್ಕೆ ಬಂದಿ ಹೋಗಂತ ಅವ ಹೇಳಿದ. ಅಂದ್ರೆ ನಮ್ಮ ಮನೆ ಸಮಸ್ಯೆನೇ ಭಾಳ ದೊಡ್ಡದಂತ ನಾವು ತಿಳ್ಕೊಂಡಿವಿ ಅಷ್ಟ. ನಮ್ಮ ಮನೆ ಸಮಸ್ಯೆಗಳು ಏನು ದೊಡ್ಡವಲ್ಲ, ನಮ್ಮ ಮನೆಗಳಿಗಿಂತ ಹೆಚ್ಚು ಸಮಸ್ಯೆಗಳು ಇರ್ತಾವ. ಅವನು ಯಾವನ್ನೂ ದೊಡ್ಡವನು ಮಾಡ್ಕೊಳ್ಳಾರ್ದಂಗ ಅದನ್ನು ನಾವು ಧೈರ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ. ಆ ಧೈರ್ಯವಾಗಿ ತೆಗೆದುಕೊಳ್ಳುವಾಗ ಧೈರ್ಯ